ನೀವು ಚಾಮುಂಡೇಶ್ವರಿ ತಾಯಿಯ ಪರಮ ಭಕ್ತೆ, ಆಗಾಗ ಹೋಗ್ತಾ ಇರ್ತೀರಾ. ಯಾವ ಮೂಮೆಂಟಲ್ಲಿ ತಾಯಿನ ನಂಬಿದ್ದು? ಪ್ರಾಬಬ್ಲಿ ಇಂಡಸ್ಟ್ರಿಗೆ ಬಂದಮೇಲೆ ಅನಿಸುತ್ತೆ. ಹೀಗೆ ನಾನು ನಮ್ಮ ಅಕ್ಕನ ಜೊತೆ ಜನರಲಾಗಿ ಹೋಗಿದ್ದು. ಬಿಕಾಸ್ ಚಾಮುಂಡೇಶ್ವರಿ ಆ್ಯಂಡ್ ಮೈಸೂರೆಲ್ಲ ಹೆಂಗೆ ಅಂದರೆ ಅದು ಟೂರಿಸ್ಟ್ ಸ್ಪಾಟ್ಸ್ ಥರ ಚಿಕ್ಕ ವಯಸ್ಸಲ್ಲಿ. ನನ್ನ ಮನೆ ದೇವರು ವೆಂಕಟೇಶ್ವರ, ಅದು ಬಿಟ್ಟರೆ ಕೆಂಪಮ್ಮ ಅಂತ ಜಾಸ್ತಿ ಅಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು. ಧರ್ಮಸ್ಥಳ, ತಿರುಪತಿ ಅಂತ ಇದೇ ಜಾಸ್ತಿ ಇರ್ತಿತ್ತು. ಬಟ್ ಇಂಡಸ್ಟ್ರಿಗೆ ಬಂದಾಗ ಹಿಂಗೆ ಒನ್ಸ್ ಅಕ್ಕ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಬರ್ತೀಯಾ ಅಂತ, ಹಂಗೆ ಲೈಕ್ ಒಂದು ಚಾಮುಂಡಿ ಬೆಟ್ಟ, ಝೂ ಈ ಥರ ಚಿಕ್ಕ ಮಕ್ಕಳು ಥರ ಒಂದು ವಿಸಿಟ್ ಇಡೀ ಮೈಸೂರು 1 ಡೇ ಟ್ರಿಪ್ ಅಂತ ಹೋಗಿದ್ದು. ಬಟ್ ನಂಗೆ ಫಸ್ಟ್ ಡೇ ಏನು ಚಾಮುಂಡಿ ಬೆಟ್ಟಕ್ಕೆ ಹೋದೆ, ದಟ್ ವೈಬ್ರೇಷನ್ ನನಗೆ ಅನಿಸ್ತು, ಒಂದು ಪಾಸಿಟಿವ್ ಎನರ್ಜಿ ಅನಿಸ್ತು. ಆ್ಯಂಡ್ ನಾನು ಏನೋ ಒಂದು ಸಣ್ಣದೇನೋ ಒಂದು ಕೇಳ್ಕೊಂಡು ಬಂದಿದ್ದೆ, ಅದಾಯಿತು. ಆವಾಗಿಂದ ನಂಬಕ್ಕೆ ಶುರು ಮಾಡಿದ್ದು. ನಾನು ಲಿಟ್ರಲಿ ಇವಾಗ ನನ್ನ ಮೊಬೈಲ್ ವಾಲ್ಪೇಪರು ಚಾಮುಂಡೇಶ್ವರಿನೇ ಇದ್ದಾರೆ. ಆ್ಯಂಡ್ ನನ್ನ ಮನೆಯಲ್ಲೂ ದೊಡ್ಡದೊಂದು ಚಾಮುಂಡೇಶ್ವರಿನೇ ಇಟ್ಟು ನನ್ನ ರೂಮಲ್ಲಿ ಬೆಳಗ್ಗೆ ಎದ್ದು ಕಣ್ಬಿಟ್ಟಿದ ತಕ್ಷಣ ನೋಡೋದೇ ಚಾಮುಂಡೇಶ್ವರಿನ. ಐ ಸ್ಟೇ ಅಲೋನ್ ಇನ್ ಬ್ಯಾಂಗ್ಳೂರ್. ಸೊ ಒಬ್ಬಳೇ ಇರ್ಬೇಕಾದ್ರೆ ನನ್ನ ಜೊತೆ ಇರೋದು ನನ್ನ ಅಮ್ಮ ಇದ್ದಾರೆ ಜೊತೆಲಿ ಅಂತ ನಂಬೋಳು ನಾನು. ಆ್ಯಂಡ್ ಎಷ್ಟೊಂದು ಜನ ಗೊತ್ತಿಲ್ಲ, ಎವ್ರಿ ಮಂತ್ ನಾನು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ. ಆ್ಯಂಡ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ನಾನು ಹೋಗೇ ಹೋಗ್ತೀನಿ, ವಿಸಿಟ್ ಮಾಡೇ ಮಾಡ್ತೀನಿ. ಅದೇ ಒಂಥರ ನನಗೆ ಚಾಮುಂಡಿ ಬೆಟ್ಟ ತವ್ರ ಮನೆ ಥರ, ಸೆಕೆಂಡ್ ತವ್ರ ಮನೆ. ಈಗ ಹೆಂಗೆ ಮಮ್ಮಿ ಡ್ಯಾಡಿ ನೋಡೋಕೆ ತುಮಕೂರ್ಗೆ ಹೋಗ್ತೀನಿ, ಹಾಗೆ ಅಮ್ಮನ ನೋಡೋಕೆ ಮೈಸೂರಿಗೆ ಹೋಗ್ತೀನಿ. ಈ ವೀಕೆಂಡ್ ಇಲ್ಲಿ ಹೋದ್ರೆ ಈ ವೀಕೆಂಡ್ ಇಲ್ಲಿ ಹೋಗ್ತೀನಿ. ಸೊ ಆ ಥರ. ಆ್ಯಂಡ್ ಬೇಜಾರಾಯಿತು ಅಂದರೆ ಯಾರು ಇರಲಿ ಬಿಡಲಿ, ಫ್ರೆಂಡ್ಸ್ ಇರಲಿ, ಫ್ಯಾಮ್ಲಿ ಇರಲಿ, ಒಬ್ಬಳೇ ಆದರೂ ನಾನು ಒಬ್ಬಳೇ ಡ್ರೈವ್ ಮಾಡಿಕೊಂಡೆ ಅಲ್ಲಿ ಗೋ ಮೈಸೂರು. ಅಮ್ಮನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಸನ್ನಿಧಾನದಲ್ಲಿ ಪ್ರೇ ಮಾಡಿಕೊಂಡೇ ಬರೋದು. ಆ್ಯಂಡ್ ಲೈಫಲ್ಲಿ ಒಂದು ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಇರ್ಬೋದು, ಯಾವುದೇ ಒಂದು ಡಿಸಿಷನ್ಸ್ ತೊಗೋಬೇಕು ಅಂತ ಅಂದಾಗ, ಅಥವಾ ಯಾವುದೇ ಒಂದು ದೊಡ್ಡ ನಿರ್ಧಾರಗಳು ತೊಗೋಬೇಕು ಅಂತ ಅಂದಾಗಲೂ ಕೂಡ ಅಲ್ಲಿ ಹೋಗಿ ಪ್ರೇ ಮಾಡಿಕೊಂಡೇ ನಾನು ನೆಕ್ಸ್ಟ್ ಸ್ಟೆಪ್ಸ್ನ ತೊಗೊಳ್ಳೋದು ಲೈಫಲ್ಲಿ. ಆಷಾಢ ಮಾಸ ಅಂತಂದರೆ ತುಂಬ ಪವರ್ಫುಲ್ ಡೇ ಇದು. ಇದರಲ್ಲಿ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಈಗ ಫಸ್ಟ್ ಆಷಾಢ ಹೋಗಿ ಬಂದಿದ್ದೀರಾ, ಪ್ರತಿ ಆಷಾಢ ಹೋಗುವಂಥ ಅಭ್ಯಾಸ ಏನಾದರೂ ಇದೆಯಾ? ಅಂದರೆ ಡಿಪೆಂಡ್ಸ್, ನನಗೆ ಏನು ಶೆಡ್ಯೂಲ್ಸ್ ಏನೂ ಇಲ್ಲ, ಫ್ರೀ ಇದ್ದೀನಿ ಅಂತ ಅಂದರೆ ಡೆಫಿನೆಟ್ಲಿ ಎಸ್. ಹೋದ ವರ್ಷ ಎಲ್ಲ 4 ವಾರನೂ ಹೋಗಿದ್ದೆ. 2 ಸಲ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದೆ, 2 ಸಲ ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡಿದ್ದೆ. ಆ್ಯಂಡ್ ಅರಿಶಿನ ಕುಂಕುಮ ಹಚ್ಕೊಂಡು ಎಲ್ಲ 1200-300 ಸ್ಟೆಪ್ಸ್ ಇದೆ, ಅಷ್ಟು ಸ್ಟೆಪ್ಸಿಗೂ ಅರಿಶಿನ ಕುಂಕುಮ ಹಚ್ತಾ ಹೋಗಿ ದೇವ್ರ ದರ್ಶನ ಮಾಡಿದ್ದೆ. ಅಂದರೆ ನನಗೆ ಹಂಗೆ ಡೈರೆಕ್ಟ್ ಅಮ್ಮನ ನೋಡೋಕ್ಕೆ ಅಂತ ನಾನೇನು ಯಾವ ಸ್ಪೆಷಲ್ಲು ಅಲ್ಲ, ಯಾವ ಸ್ಪೆಷಲ್ ಪರ್ಸನು ಅಲ್ಲ. ಅಮ್ಮನ ಮುಂದೆ ನಾವು ಯಾರೂ ದೊಡ್ಡವರು ಅಲ್ಲ, ಅಮ್ಮನ ಮಕ್ಕಳು ನಾವೆಲ್ಲ. ಸೊ ಬೆಟ್ಟ ಹತ್ಕೊಂಡು ಹೋದರೆ ಅದು ಇನ್ನೂ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಫೀಲ್ ಇರುತ್ತೆ. ನಾವು ಕೇಳ್ಕೊಂಡಿದ್ದನ್ನು ಕೊಡ್ತಾಳೆ ತಾಯಿ ಅನ್ನೋದೊಂದು ನಂಬಿಕೆ. ಬಿಕಾಸ್ ಆಷಾಢ ಮಾಸದಲ್ಲಿ ಎಲ್ಲ ದೇವತೆಗಳು ಸನ್ನಿಧಾನದಲ್ಲೇ ಇರ್ತಾರೆ. ಆ್ಯಂಡ್ ಪ್ರತಿಯೊಬ್ಬ ಭಕ್ತಾದಿಗಳನ್ನ ಕೋರಿಕೆಗಳನ್ನ ಕೇಳಿಸ್ಕೊತಾರೆ, ಅದನ್ನು ಈಡೇರಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಅದ್ರ ಜೊತೆಗೆ ಅರಿಶಿನ ಕುಂಕುಮ ಹಚ್ತಾ ಒಂದೊಂದು ಮೆಟ್ಲಿಗೂ ಹಚ್ತಾ ನಾವು ಹೋಗಿ ತಾಯಿ ದರ್ಶನ ಮಾಡಿದಾಗ ಅದಿನ್ನೂ ಪ್ರತಿಫಲ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಸಿಕ್ಕಿದೆ ಕೂಡ, ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ. ಸೊ ಸಾಧ್ಯ ಆದರೆ ಈ 1 ವಾರ ಹೋಗಿ ಬಂದಿದ್ದೀನಿ, 3 ವಾರದಲ್ಲಿ 1 ದಿನ ಮೆಟ್ಲು ಹತ್ತಿ ದರ್ಶನ ಮಾಡ್ತೀನಿ. ನೀವು ಈಗ ಹೇಳಿದ್ದಕ್ಕೆ ಕೇಳ್ತಾ ಇರೋದು, ಅಂದರೆ ನಾನೇನು ಸ್ಪೆಷಲ್ ಪರ್ಸನ್ ಅಲ್ಲ, ದರ್ಶನ ಇದು ಅಂತ. ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿದೆ, ನೀವು ಗಮನಿಸಿರ್ತೀರಾ. ಅಂದರೆ ನೀವು ಹೋದಾಗ ನಾನು ಸ್ಪೆಷಲ್ ಪರ್ಮಿಷನ್ ಮೂಲಕ ಬಂದಿದ್ದೆ ಅಂತ. ಅದು ಮೈಸೂರಲ್ಲಿ ಒಂದಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶಕ್ಕೆ ಕಾರಣ ಆಗಿದೆ. ಅನುಷಾ ರೈಗೆ ಸ್ಪೆಷಲ್ ಪರ್ಮಿಷನ್ ಯಾರು ಕೊಟ್ಟರು, ಪ್ರೋಟೋಕಾಲ್ ಹೆಂಗೆ ಸ್ಪೆಷಲ್ ಪರ್ಮಿಷನ್ ಸಿಕ್ತು ಅನ್ನೋದು ಒಂದು ಕ್ವೆಶನ್. ಸ್ಪೆಷಲ್ ಪರ್ಮಿಷನ್ ಅಂದಿದ ತಕ್ಷಣವೇ ಪ್ರೋಟೋಕಾಲ್ ಹಾಗೆ ಹೀಗೆ ಅನ್ನೋದಕ್ಕಿಂತ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದೇವ್ರು ಕರೆಸ್ಕೋಬೇಕಾಯ್ತಾ. ನಾನು ದೊಡ್ಡೋಳು, ನಾನು ಸ್ಪೆಷಲ್ ಪರ್ಸನ್ ಅಂದಿಲ್ಲ, ಸ್ಪೆಷಲ್ ಪರ್ಮಿಷನ್ ಅಂದಿದ್ದು ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಾನು ಆವಾಗಲೇ ಹೇಳಿದೆ, ನಾನು ಪ್ರತಿ ತಿಂಗಳು ಹೋಗ್ತೀನಿ, ತಿಂಗಳಲ್ಲಿ 2 ಸಲ ಅಂತೂ ಹೋಗ್ತೀನಿ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆ ಅಷ್ಟೇ. ಬಿಟ್ಟರೆ ನನಗೆ ಬೇರೆ ಏನು, ನಾನು ಎಲ್ರಿಗಿಂತ ದೊಡ್ಡೋಳು, ನಾನು VIP ಚಾನ್ಸ್, ನಾನು ಯಾವತ್ತೂ ಹಂಗೆ ಹೇಳಿ ಎಲ್ಲರಂತೆ ನಾನು ಎಲ್ಲರೂ ಈಕ್ವಲ್ಲೇ. ಸೊ ನಾನು ದೊಡ್ಡೋಳು, ಇನ್ನು ಅವ್ರು ಚಿಕ್ಕವರು, ಚಾನ್ಸ್ ಇಲ್ಲ. ನಾನು ಹಂಗೆ ಹೇಳೋದಿಲ್ಲ, ಎಲ್ಲರೂ ಕಷ್ಟಗಳನ್ನೂ ಗೊತ್ತು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋದೆ ನಮ್ಮ ಕಷ್ಟಗಳನ್ನ ಬಗೆಹರಿಸು ಅಂತಲೇ ತಾಯಿ ಹತ್ರ ಕೇಳ್ಕೊಳಕ್ಕೆ ಪ್ರತಿಯೊಬ್ಬರು ಹೋಗೋದು, ಎಲ್ಲರಂತೆ ನಾನು. ಸೊ ನನಗೆ ಆ ಥರದ್ದೆಲ್ಲ ಯಾವುದೇ ಇದಿಲ್ಲ. ಆ್ಯಂಡ್ ದೇವ್ರು ಕರ್ಸ್ಕೊತಾರೆ, ನಾವು ಹೋಗ್ತೀವಿ. ಬಿಟ್ಟರೆ ನಾವು ಎಷ್ಟೊಂದು ಸಲ ನನಗೆ ಇವತ್ತಿಗೂ ತಿರುಪತಿಗೆ ಹೋಗಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಈವನ್ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂದರು ಅಂದ್ಕೊಂಡಿರ್ತೀವಿ, ಏನಾದರೂ ಒಂದು ಆಗಿ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ನಾನು ವರ್ಷಕ್ಕೊಂದ್ಸಲ ಹೋಗೋಳಲ್ಲ ಚಾಮುಂಡಿ ಬೆಟ್ಟಕ್ಕೆ. ಅದಕ್ಕಂದರೆ ನನ್ನ ಅಮ್ಮ ಅಂತ ನಾನು ನಂಬಿರೋಳು ಪ್ರತಿ
ನನಗೇನೇ ಅನ್ಸು, ನಂಗೆ ಬೇಜಾರಾಗಲಿ, ನಂಗೆ ಖುಷಿ ಆಗಲಿ, ನಂಗೆ ಏನೇ ಮಾಡ್ಬೇಕಂದ್ರೂ ನಾನು ತಾಯಿ ನಂಬ್ತೀನಿ. ಇನ್ ಕೇಸ್ ದೇವಸ್ಥಾನ ಕ್ಲೋಸ್ ಆಗಿದ್ರು ಪರವಾಗಿಲ್ಲ, ಹೋಗಿ ಆಚೆಯಿಂದ ಕೈ ಮುಕ್ಕೊಂಡು ಬರ್ತೀನಿ. ಸೊ ಆ ಥರ ಒಂದು ಪ್ರೀತಿ ಜಾಸ್ತಿ ಅಮ್ಮನ ಮೇಲೆ ಅಷ್ಟೇ. ಬಿಟ್ಟರೆ ನಾನು ಏನೋ ದೊಡ್ಡವಳು ಏನು ಹಂಗೆ ಯಾರು ದಯವಿಟ್ಟು ಆ ಥರ ಅಂದ್ಕೊಂಡಿದ್ರೆ ನನ್ನ ಕಡೆಯಿಂದ ಏನಾದರೂ ನಿಮಗೆ ಹರ್ಟ್ ಆಗಿದ್ರೆ ಐ ಆಮ್ ಸೋ ಸಾರಿ, ಅದೊಂದು ಹೇಳಬಲ್ಲೆ ನಾನು. ಬಿಕಾಸ್ ಎಲ್ಲರಂತೆ ನಾನು ಮತ್ತೆ ಮೆನ್ಷನ್ ಮಾಡ್ತೀನಿ, ಎಲ್ಲರಂತೆ ನಾನು ಯಾವ ಸ್ಪೆಷಲ್ ಪರ್ಸನೂ ಅಲ್ಲ, ನಾನು ಯಾವ VIP ಅಲ್ಲ, ಹಂಗೆಲ್ಲ ನಾನು ಹೇಳ್ಕೊಳ್ಳೋದು ಇಲ್ಲ. ಆ ತಾಯಿ ನಡೆಸಿದ ದಾರಿಯಲ್ಲಿ ನಡೀತಾ ಇದ್ದೀವಿ, ಆ ತಾಯಿ ತೋರಿಸಿರೋದು ಕೊಟ್ಟಿರೋದನ್ನ ಅನುಭವಿಸ್ತಾ ಇದ್ದೀವಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಆ ವಿಡಿಯೋ ವೈರಲ್ ಆದಮೇಲೆ ಅದಕ್ಕೆ ಬಂದಿರೋ ಕಮೆಂಟ್ಸ್ಗಳನ್ನ ನಾವೇ ನೋಡಿ ನಮಗೆ ಒಂಥರ ಅನ್ನಿಸ್ಬಿಡ್ತು. ಅಂದರೆ ಸೆಲೆಬ್ರಿಟಿ ಅಂದರೆ ಈಸಿಯಾಗಿ ಕಮೆಂಟ್ ಸೆಕ್ಷನ್ನಿಗೆ ಸಿಗೋವಂಥ ಆಹಾರ. ನಿಮ್ಮ ಲೈಫ್ ಸ್ಟೈಲ್ ಏನೋ ಇರುತ್ತೆ, ನಿಮ್ಮ ಸಮಸ್ಯೆಗಳೇನೋ ಇರುತ್ತೆ, ಅದನ್ನೆಲ್ರಿಗೂ ತೋರ್ಸೋಕ್ಕಲ್ಲ. ಬಟ್ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕೆಲವೊಂದು ಕೆಟ್ಟ ಮೆಸೇಜ್ಗಳು ಕೂಡ ಬಂದಿರುತ್ತೆ. ಆ್ಯಂಡ್ ಆ ಪರ್ಮಿಷನ್ ಯಾರು ಕೊಡಿಸಿದ್ರು ಅಂತ ಯಾರ್ಯಾರು ಏನೇನೋ ಹಾಕ್ತಾರೆ. ಸೊ ಅಂತ ಕಮೆಂಟ್ ಮಾಡೋರಿಗೆ ನಾನು ಈಗ ಥರ ಹೇಳಿದೆ, ನಾನು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋಳು. ಇವತ್ತು ನಾನು ಏನೇ ಇದ್ದೀನಿ, ಇವತ್ತು ನಾನು ಏನೇ ಮಾಡ್ತಿದ್ದೀನಿ, ತಾಯಿಯ ಆಶೀರ್ವಾದ ಅಂತಲೇ ನಾನು ನಂಬ್ತೀನಿ. ಬಿಕಾಸ್ ಒಂದು ನಾರ್ಮಲ್ ಹುಡುಗಿ ಇವತ್ತಿನ್ನೂ ಏನು ಸಾಧನೆ ಮಾಡಿಲ್ಲ, ಬಟ್ ಸಾಧನೆ ಮಾಡೋ ಆದಿನಲ್ಲಿ ನಡ್ಕೊಂಡು ಹೋಗ್ತಿರೋದಕ್ಕೆ ನನಗೆ ಕೈ ಹಿಡಿದು ನಡೆಸ್ತಿರೋದೇ ನನ್ನ ಅಮ್ಮ ಚಾಮುಂಡೇಶ್ವರಿ. ಬಿಟ್ಟರೆ ನನ್ನ ಅಪ್ಪ ಅಮ್ಮ, ನನ್ನ ತಮ್ಮನ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಬಿಟ್ಟರೆ ಬೇರೆ ಯಾರೋ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಬೇರೆ ಯಾರೋ ಚಾನ್ಸೇ ಇಲ್ಲ, ಅಮ್ಮನ ಆಶೀರ್ವಾದ ಅಷ್ಟೇ. ಆ್ಯಂಡ್ ಇನ್ನೊಂದು, ನಾನು ದೇವ್ರ ಪಕ್ಕ ಅದೇನು ಫೋಟೋ ಹಾಕಿದ್ದೆ ಅದನ್ನು ವಿಡಿಯೋ ಶೂಟ್ ಮಾಡೋ ಪರ್ಮಿಷನ್ ಬಟ್ ನಾನು ಗರ್ಭಗುಡಿ ದೇವ್ರನ್ನ ಮಾಡಿಲ್ಲ. ಗರ್ಭಗುಡಿ ದೇವ್ರದ್ದು ಮಾಡೋ ಅಂತ ಒಂದು ಗರ್ಭಗುಡಿನಲ್ಲಿ ದೇವ್ರದ್ದು ಫೋಟೋ ತೆಗಿಬಾರ್ದು ಅನ್ನೋ ಕಾಮನ್ ಸೆನ್ಸ್ ನನಗೂ ಇದೆ. ಆ್ಯಂಡ್ ಮೇ ಬಿ ಜನಕ್ಕೆ ಅದು ಉತ್ಸವ ಮೂರ್ತಿ ಗರ್ಭಗುಡಿಯಲ್ಲಿರೋ ದೇವ್ರಂತ ಏನಾದ್ರು ಕನ್ಫ್ಯೂಸ್ಡ್ ಆಗಿರ್ಬೋದು. ಆ್ಯಂಡ್ ಐ ಡೋಂಟ್ ನೋ ಇದ್ರ ಬಗ್ಗೆ ನಂಗೆ ಏನಾದ್ರು ತಪ್ಪಾಗಿರೋ ಐ ಆಮ್ ಸೋ ಸಾರಿ ಅಷ್ಟೇ ನಾನು ಹೇಳೋಕ್ಕಾಗತ್ತೆ. ಏನು ಹೇಳಿ ನನಗೆ ಐ ಡೋಂಟ್ ನೋ. ಬಿಕಾಸ್ ಈವನ್ ಅಫಿಷಿಯಲಿ ಈಗ ನೀವು ಕ್ಯಾಪ್ಚರ್ ಮಾಡ್ತಿರಲ್ವ ದೇವ್ರ ಅಲಂಕಾರ ಹೇಗಿರುತ್ತೆ ಆ ಉತ್ಸವ ಮೂರ್ತಿ ಹತ್ರ. ಸೊ ಅಲ್ಲಷ್ಟೇ ಅದು ನಾನು ತೆಗ್ದಿದ್ದಲ್ಲ. ಹಿಂಗೆ ನನ್ನ ಜೊತೆಲಿ ಬಂದಿರೋರು ಯಾರೋ ತೆಗಿತಾ ಇದ್ರು, ಅದನ್ನ ಒಂಚೂರು ಕಳಿಸ್ಕೊಡಿ ನನಗೂ ಅಂತ ಕೇಳಿದಾಗ ಅದನ್ನು ತೊಗೊಂಡು ನಾನು ಪೋಸ್ಟ್ ಮಾಡಿದ್ದೆ ಅಷ್ಟೆ.